ಸ್ವಾಭಿಮಾನಿ ಮರಾಠ ಸಮಾವೇಶ. ಬೀದರ್ನ ಗಣೇಶ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶ ನಡೆಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಮರಾಠ ಸಮುದಾಯದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದ ಮರಾಠಿ ಬಾಂಧವರು ಲಾಡ್ ಅವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡ್ರು ಮತ್ತು ಸಮಾವೇಶದಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನ ತೋರಿಸಿದ್ರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದ ಲಾಡ್ ಅವರು ಕೇಸರಿ ಬಣ್ಣದ ಸಾಂಪ್ರದಾಯಿಕ ಪೇಟವನ್ನು ಧರಿಸಿ ಛತ್ರಪತಿ ಶಿವಾಜಿ ಹಾಗೂ ಅವರ ತಾಯಿ ಜೀಜಾಬಾಯಿ ಅವರಿಗೆ ನಮಸ್ಕರಿಸಿ ಜನಮನ ಸೆಳೆದ್ರು. ಇನ್ನು ಮರಾಠ ಸಮುದಾಯದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶಕ್ತಿಯುತರಾದರೆ ರಾಜಕೀಯದಲ್ಲೂ ಆದಷ್ಟು ಬೇಗ ತಮ್ಮನ್ನು ತಾವು ಗುರುತಿಸಿಕೊಳ್ಳಬಹುದು. ನಿಮ್ಮ ಒಗ್ಗಟ್ಟು, ಪ್ರೀತಿ ಮತ್ತು ಅಭಿಮಾನಕ್ಕೆ ನನ್ನ ಮನ ಸೋತು ಹೋಗಿದೆ ಎಂದ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಶಾಹು ಮಹಾರಾಜ್ ಹಾಗೂ ಗಾಯಕ್ವಾಡ್ ಅವರ ಆದರ್ಶಗಳನ್ನು ನೆನೆದು ನಾವು ಅವರಂತೆಯೇ ಎಲ್ಲ ವರ್ಗದ ಹಾಗೂ ಎಲ್ಲ ಸಮುದಾಯದ ಜನರೊಂದಿಗೆ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಬಾಳೋಣ ಎಂದು ಹೇಳಿದ್ರು. ಇನ್ನು ಲಾಡ್ ಅವರ ಭಾಷಣವನ್ನು ತದೇಕ ಚಿತ್ತದಿಂದ ಆಲಿಸುತ್ತಿದ್ದ ಜನರು ಸಮಾವೇಶದಲ್ಲಿ ಲಾಡ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಘೋಷಣೆಯನ್ನು ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂತೋಷ್ ಲಾಡ್ ಅವರು ಕರ್ನಾಟಕದ ಮರಾಠ ಸಮುದಾಯದ ಏಕಮೇವ ಮೇರು ನಾಯಕ ಎಂಬುದಕ್ಕೆ ಈ ಸಮಾವೇಶ ಸಾಕ್ಷಿಯಾಯಿತು.